ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಸೀತಾಯಣದ ಸ್ವಾಧ್ಯಾಯ ಮಾಡ್ತಾ ಇದ್ದೀವಿ. ಈಗ 13ನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ. ಈ ಅಧ್ಯಾಯದಲ್ಲಿಯೂ ಸೋಮಾಳ ಕಥೆ ಮುಂದುವರೆದಿದೆ. ಸೀತೆಯ ತ್ಯಾಗವನ್ನ ಕುರಿತಂತ ಒಂದು ಕಥೆಯನ್ನ, ಲಂಕೆಯಲ್ಲಿ ಅವಳ ಪ್ರವೇಶ, ಅಲ್ಲಿ ಅವಳು ಅನುಭವಿಸಿರ್ತಕ್ಕಂಥ ದುಃಖ, ನೋವು, ಸಂಕಟ ಎಲ್ಲವುಗಳನ್ನ ಈ ಅಧ್ಯಾಯದಲ್ಲಿ ಹೇಳ್ತಾರೆ. ಸೋಮ ಹೇಳ್ತಾಳೆ, ನಾನೀಗ ನಿಮಗೆ ಹೇಳ್ತಕ್ಕಂಥ ಕಥೆ ಅಯೋಧ್ಯೆಯ ಜನರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವರು ತಮ್ಮ ಮಹಾರಾಜನ ಶೌರ್ಯ ಮತ್ತು ವಿಜಯಗಳನ್ನ ಬಿಟ್ಟು ಮಹಾರಾಣಿಯ ಪರೀಕ್ಷೆಗಳನ್ನು ಕೇಳಲು ತಯಾರಿಲ್ಲ. ಅದಕ್ಕಾಗಿ ನಾನೇನು ಅವರನ್ನ ದೂಷಿಸೋದಿಲ್ಲ. ಯಾಕಂತಂದ್ರೆ ಪರಿಸ್ಥಿತಿ ಹಾಗೇ ಇದೆ. ಅಲೆಯು ಈಗ ಬದಲಾಗ್ತಾ ಇದೆ, ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. ಭವಿಷ್ಯದಲ್ಲಿ ಮಹಿಳೆಯ ಸಾಹಸ ಕಾರ್ಯಗಳನ್ನು ಮಾತನಾಡ್ಲಿಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಈಗ ಮಹಿಳೆ ತೆರೆಯ ಮರೆಯಲ್ಲಿ ಇರ್ತಾಳೆ ಯಾವಾಗ್ಲೂ. ನಾನು ಅದನ್ನು ಸಾಕಷ್ಟು ನೋಡಿದ್ದೇನೆ. ಅದಕ್ಕೆ ಸೀತಾಮಾತೆಯು ಹೊರತಾಗಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನಾನಿರುವವರೆಗೆ ನನಗೆ ಗೊತ್ತಿರ್ತಕ್ಕಂಥ ವೃತ್ತಾಂತವನ್ನ, ಅವಳ ಒಂದು ಕಥೆಯನ್ನ ನಾನು ನಿಮ್ಮೆಲ್ಲರ ಮುಂದೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮಗೆ ಇಷ್ಟವಾದ್ರೆ ಅದನ್ನ ನೀವು ಹಂಚ್ರಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾಳೆ. ನಿಜವಾಗಿ ಸೋಮ ಏನ್ ಹೇಳ್ತಾಳೆ ಅಂತಂದ್ರೆ, ಸೀತಾಮಾತೆಯ ಲಂಕೆಯಲ್ಲಿ ಅವಳ ಪ್ರವೇಶ ನಮ್ಮೆಲ್ಲರ ಒಳಿತಿಗಾಗಿ ಮಾತೆಯು ಕೈಕೊಂಡ ಒಂದು ಮಹಾ ತ್ಯಾಗವಾಗಿದೆ. ಇಡೀ ಭೂಮಂಡಲದ ಒಂದು ಒಳಿತಿಗಾಗಿ, ನಮ್ಮೆಲ್ಲರ ಒಳಿತಿಗಾಗಿ ಸೀತಾಮಾತೆ ಕೈಕೊಂಡಿರ್ತಕ್ಕಂಥ ಒಂದು ಮಹಾ ತ್ಯಾಗದ ಕಥೆ ಇದಾಗಿದೆ ಅಂತ ಹೇಳ್ತಾಳೆ. ಸೀತೆ ಲಂಕೆಗೆ ಕಾಲಿರ್ತಕ್ಕಂಥ ಒಂದು ಪ್ರಸಂಗ. ಸೀತಾಮಾತೆ ರಾವಣನ ಸಾಮ್ರಾಜ್ಯವನ್ನ ಪ್ರವೇಶಿಸ್ಲಿಕ್ಕೆ ಸಮ್ಮತಿಯನ್ನ ಕೊಟ್ಬಿಟ್ಟಿದ್ದಾಳೆ. ಪ್ರಕೃತಿಯಲ್ಲಿ ಎಲ್ಲ ಬದಲಾವಣೆಗಳು, ಅಪಶಕನುಗಳು ಅವಳಿಗೆ ಕಾಣ್ತಾ ಇವೆ. ಹಕ್ಕಿಗಳು ದಿಕ್ಕು ತಪ್ಪಿ ಹಾರ್ತಾ ಇವೆ. ನದಿಗಳು ಅಸ್ವಾಭಾವಿಕವಾಗಿ ಹರಿತಾ ಇವೆ. ಚಂಡಮಾರುತ ಬೀಸ್ತಾ ಇದೆ. ಈಗ ಮಳೆಗಾಲ ಅಲ್ಲವೇ ಅಲ್ಲ, ಆದರೂ ಕೂಡ ಚಂಡಮಾರುತ ತಲೆದೋರ್ತಾ ಇದೆ. ಇವೆಲ್ಲವುಗಳು ಪ್ರಕೃತಿಯ ವಿಕೋಪದ, ಪ್ರಕೃತಿಯ ಅಸಮತೋಲನದ ಸಂಕೇತಗಳು ಕಾಣ್ತಾ ಇವೆ ಅಂತ ಹೇಳ್ತಾಳೆ. ಹಾಗೆ ಸೋಮ ಹೇಳ್ತಾಳೆ, ಅವನು ಮಾತೆಯನ್ನು ಮೋಸಗೊಳಿಸಿರುವನೆಂದು ಭಾವಿಸಿದನು, ಆದರೆ ನಿಜವಾಗಿ ಮೋಸ ಹೋಗಿದ್ದು ಅವನೇ. ರಾವಣ ಮಾತೆಯನ್ನ ಮೋಸಗೊಳಿಸಿದೆ ಅಂತ ಹೇಳಿ ತಿಳ್ಕೊಂಡಿದ್ದಾನೆ, ಆದ್ರೆ ನಿಜವಾಗಿ ಮೋಸ ಹೋಗಿದ್ದು ಅವನೇ. ಅವನ ಸೋಲಿಗಾಗಿ ಲಂಕೆಯಲ್ಲಿ ಮಾತೆಯ ಪ್ರವೇಶದ ಅವಶ್ಯಕತೆ ಇತ್ತು ಅನ್ನೋದು ಅವನಿಗೆ ಗೊತ್ತಿರ್ಲಿಲ್ಲ, ಆದ್ರೆ ಮಾತೆಗೆ ಅದು ಗೊತ್ತಿತ್ತು. ಹೀಗಾಗಿ ಅವಳು ಅವನಿಗೆ ಲಂಕೆಗೆ ಪ್ರವೇಶ ಮಾಡ್ಲಿಕ್ಕೆ ಒಪ್ಪಿಗೆಯನ್ನ ಕೊಟ್ಟು ಬಿಟ್ಟಿದ್ದಾಳೆ. ಇನ್ನೇನು ರಾವಣನ ಜೊತೆಗಿನ ಯುದ್ಧ ದೂರ ಇಲ್ಲ. ಸೀತೆ ಈಗಾಗ್ಲೇ ಒಪ್ಪಿಗೆ ಕೊಟ್ಟು ಬಿಟ್ಟಿದ್ದಾಳೆ. ಯಾವಾಗ ಏನು ಸಂಭವಿಸುತ್ತೋ ಗೊತ್ತಿಲ್ಲ. ಅದಕ್ಕೆ ನಾವು ಸಿದ್ಧರಾಗಿರ್ಬೇಕು ಅಂತ ಹೇಳಿ ಅವರು ರಾಮ, ಸೀತಾ ಮತ್ತು ಲಕ್ಷ್ಮಣ 3 ಜನ ಸದಾ ಸಿದ್ಧರಾಗಿ ಇರ್ತಾರೆ. ಅದೇ ಒಂದು ಮನಸ್ಥಿತಿಯಲ್ಲಿ
ಸೀತೆಯು ಕೂಡ ಇರ್ತಾಳೆ. ಅವಳಿಗೆ ಏನೋ ಒಂದು ರೀತಿಯ ದುಗುಡ, ಏನೋ ಕಳವಳ, ಏನಾಗುತ್ತೋ ಮುಂದೆ ಏನು ಸಂಭವಿಸುತ್ತೋ, ಇಂಥ ಒಂದು ಕೆಲಸವನ್ನ ನಾನು ಮೈ ಮೇಲೆ ತೆಗೆದುಕೊಂಡಿದ್ದೀನಿ, ಇದು ಎಷ್ಟರ ಮಟ್ಟಿಗೆ ಹೇಗೆ ಪರಿವರ್ತನೆ ಆಗುತ್ತೋ ಅಂತಕ್ಕಂಥ ಒಂದು ಕಳವಳ ಅವಳಲ್ಲಿ ಇದ್ದೇ ಇರುತ್ತೆ. ಹೀಗಾಗಿ ಆಕೆಗೆ ಎಷ್ಟು ಸಮಾಧಾನ ಪಡಿಸಿದ್ರು ಅವಳಿಗೆ ಸಂತೋಷವಾಗಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉಲ್ಲಾಸದಿಂದ ಇರಿಸ್ಲಿಕ್ಕೆ ಶ್ರೀರಾಮಚಂದ್ರ ಸಾಕಷ್ಟು ಪ್ರಯತ್ನ ಮಾಡ್ತಾನೆ, ಆದ್ರೆ ಸಾಧ್ಯ ಆಗೋದಿಲ್ಲ. ಅಷ್ಟರಲ್ಲಿನೇ ಒಂದು ಸುವರ್ಣ ಜಿಂಕೆ ಕಾಣಿಸುತ್ತೆ ದೂರದಲ್ಲಿ. ಹೊರಗಡೆ ಕೂಳ್ತಿರ್ತಾರೆ ಇಬ್ರು, ರಾಮ ಸೀತಾ ಇಬ್ರು ಕೂಳ್ತಿರ್ತಾರೆ. ಅವಳನ್ನ ಸಂತೋಷ ಪಡಿಸ್ಬೇಕು, ಉಲ್ಲಾಸ ಪಡಿಸ್ಬೇಕು ಅಂತ ಹೇಳಿ ರಾಮ ಪ್ರಯತ್ನ ಮಾಡ್ತಾ ಇರ್ತಾನೆ, ಆದ್ರೆ ಅದು ಸಾಧ್ಯ ಆಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ದೂರದಲ್ಲಿ ಒಂದು ಸುವರ್ಣ ಜಿಂಕೆ ಆ ಕಾಣಿಸುತ್ತೆ. ಆಗ ರಾಮ ಹೇಳ್ತಾನೆ, ಅಗೋ ಸೀತೆ, ನೋಡಲ್ಲಿ ಬಂಗಾರದ ಜಿಂಕೆ ಹೋಗ್ತಾ ಇದೆ, ನೋಡಲ್ಲಿ. ಅದು ನಾವು ಇಂಥ ಜಿಂಕೆಯನ್ನ ಮಿಥಿಲೆಯಲ್ಲಿ ನೋಡಿದ್ದೆವು, ಅಂಥದೇ ಜಿಂಕೆ ಇದು ಆಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾನೆ. ಆಗ ಸೀತೆ ಎಲ್ಲಿ ಎಲ್ಲಿ ಅಂತ ನೋಡ್ತಾಳೆ, ಅವಳಿಗೆ ಕಾಣಿಸೋದಿಲ್ಲ. ಈಗ ತಾನೇ ಹೋಯ್ತು, ಗಿಡದ ಮರಿಯಲ್ಲಿ ಅದು ಹೋಯ್ತು, ನಿಲ್ಲು, ನಾನು ಅದನ್ನ ನಿನಗಾಗಿ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ ಅವನು ಸಿದ್ಧನಾಗಿ ಬಿಡ್ತಾನೆ. ತನ್ನ ಬಿಲ್ಲು ಬಾಣಗಳನ್ನ ತೆಗೆದುಕೊಂಡು ಹೊರಟು ಬಿಡ್ತಾನೆ. ಸೀತೆ ನಿಲ್ಲು ರಾಮ ಅಂತ ಹೇಳ್ಬೇಕಂತಾಳೆ, ನಿಲ್ಲು, ಹೋಗ್ಬೇಡ, ನಿಲ್ಲು ಅಂತ ಹೇಳ್ಬೇಕಂತಾಳೆ. ಆದ್ರೆ ಅವಳ ಬಾಯಿ ಬರೋದಿಲ್ಲ, ಅವಳ ಧ್ವನಿನೇ ಹೊರಗೆ ಬರೋದಿಲ್ಲ. ಹಾಗೆ ಮುಂದೆ ಹೋಗಿ 4 ಹೆಜ್ಜೆ ಮುಂದೆ ಹೋಗಿ ಅವನನ್ನ ತಡಿಬೇಕು ಅಂತಾಳೆ, ಅವಳ ಕಾಲುಗಳು ಕಿತ್ತುವುದಿಲ್ಲ. ಯಾಕಂತಂದ್ರೆ ಅಷ್ಟರಲ್ಲಿನೇ ಈಗ ರಾವಣ ಬರ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ, ಇದೆಲ್ಲ ಆಗಬೇಕಾಗಿರುತ್ತೆ. ನಾನು ಈಗ ರಾವಣ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸೀತೆ ಒಬ್ಬಳೇ ಉಳಿಬೇಕಾಗಿರುತ್ತೆ, ರಾಮ ದೂರ ಹೋಗ್ಬೇಕಾಗಿರುತ್ತೆ. ಹೀಗಾಗಿ ಅವಳು ನಿಲ್ಲು ಅಂತ ಹೇಳ್ಬೇಕಂದ್ರೂ ಅವಳಿಗೆ ಬಾಯಿ ಬರೋದಿಲ್ಲ, ಅವನಿಗೆ ತಡಿಬೇಕಂದ್ರೂ ಸಾಧ್ಯ ಆಗೋದಿಲ್ಲ. ಆಗ ರಾಮ ಹೋಗ್ಬಿಡ್ತಾನೆ. ಅಷ್ಟರಲ್ಲೇನೆ ರಾಮನ ಧ್ವನಿ ಕೇಳುತ್ತೆ, ಓ ಲಕ್ಷ್ಮಣ, ಓ ಸೀತೆ ಅಂತ ಹೇಳಿ ಧ್ವನಿ ಮಾಡಿ, ರಾಮನ ಧ್ವನಿ ಮಾಡಿ ಚೀರಿದ್ದು ಕೇಳಿಸುತ್ತೆ. ಅದನ್ನ ಕೇಳಿದಾಗ ಸೀತೆಗೆ ಇನ್ನಿಷ್ಟು ಕಳವಳ ಆಗ್ತದ. ಲಕ್ಷ್ಮಣನಿಗೂ ಕೂಡ ಗಾಬರಿ ಆಗುತ್ತೆ. ಆದ್ರೆ ಅವನಿಗೆ ಗೊತ್ತು, ತನ್ನ ಅಣ್ಣನಿಗೆ ಏನೂ ಆಗೋದಿಲ್ಲ ಅಂತಕ್ಕಂಥ, ಏನೂ ಆಗೋದಿಲ್ಲ, ಸಮಾಧಾನದಿಂದ ಇರಿ ಅಂತ ಹೇಳಿ ಅತ್ತಿಗೆಗೆ ಹೇಳ್ತಾನೆ. ಆದ್ರೂ ಸೀತೆಗೆ ಸಮಾಧಾನ ಆಗೋದಿಲ್ಲ. ಆಗ ಅವಳು ಲಕ್ಷ್ಮಣನನ್ನ, ಹೋಗು ಲಕ್ಷ್ಮಣ, ನಿನ್ನ ಅಣ್ಣನಿಗೆ ಏನಾಗಿದೆಯೋ ನೋಡು ಅಂತ ಹೇಳಿ ಕಳಿಸ್ತಾಳೆ. ಆಗ ಲಕ್ಷ್ಮಣನಿಗೂ ಕೂಡ ಧರ್ಮ ಸಂಕಟ. ಇತ್ತ ಅತ್ತಿಗೆಯನ್ನ ಒಬ್ಬಳೇ ಬಿಟ್ಟು ಹೋಗೋ ಹಾಗೆ ಇಲ್ಲ, ಅತ್ತ ರಾಮ ಏನಾಗಿದೆಯೋ ಅನ್ನೋದನ್ನ ತಿಳ್ಕೊಳ್ದೇ ಇರ್ಲಿಕ್ಕೂ ಅವನಿಗೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಮನಸ್ಸಿಲ್ಲದ ಮನಸ್ಸಿನಿಂದ ಲಕ್ಷ್ಮಣ ಹೋಗ್ತಾನೆ. ಹೋಗುವಾಗ ಅತ್ತಿಗೆ ಮನೆಯಲ್ಲಿ ಸುರಕ್ಷಿತವಾಗಿ ಒಳಗಡೆ ಹೋಗ್ರಿ, ಹೊರಗೆ ಬರಬೇಡ್ರಿ, ಸುರಕ್ಷಿತವಾಗಿ ಒಳಗೆ ಇರ್ರಿ ಅಂತ ಹೇಳಿ ಹೋಗ್ತಾನೆ. ಆದ್ರೆ ಅವಳು ಒಳಗೆ ಹೋಗೋದ್ರಲ್ಲಿ ಒಬ್ಬ ವೇಷಧಾರಿ, ಒಬ್ಬ ಸನ್ಯಾಸಿ, ಆಶ್ರಮವಾಸಿಯ ಹಾಗೆ ಕಾಣ್ತಾ ಇರ್ತಾನೆ. ಒಬ್ಬ ವೇಷಧಾರಿ ಸನ್ಯಾಸಿ ಬರುವುದು ಅವಳಿಗೆ ಕಾಣಿಸುತ್ತೆ. ಆಗ ಅವಳಿಗೆ ಗೊತ್ತು, ಇವನು ರಾವಣನೇ ಇದ್ದಾನೆ, ಅಪಾಯ ಇವನಿಂದ ಇದೆ ಅನ್ನೋದು ಗೊತ್ತಾಗತ್ತೆ. ಆದ್ರೂ ಬಂದು ಅವನು ಭಿಕ್ಷೆಗಾಗಿ ಬರ್ತಾನೆ, ಭಿಕ್ಷಾಂದೇಹಿ ಅಂತ ಹೇಳ್ತಾನೆ. ನೋಡ್ರಿ, ಎಲ್ಲ ಗೊತ್ತಿದ್ದು ಇಂಥ ಕೆಲಸವನ್ನ ಮಾಡೋದು ಎಷ್ಟು ಕಷ್ಟದ ಕೆಲಸ, ಎಂಥ ಮನಸ್ಥಿತಿ ಅವಳಿಗೆ ಇರಬೇಕು. ಈಗ ರಾವಣ ಬರ್ತಾನೆ, ತನ್ನನ್ನ ಕರೆದುಕೊಂಡು ಹೋಗ್ತಾನೆ, ತಾನೇ ಮನಸ್ಸಿನಿಂದ ಹೋಗ್ತಾ ಇದ್ದೀನಿ ಅನ್ನೋದೆಲ್ಲ ಗೊತ್ತಿದ್ದು ಕೂಡ ಎಂಥ ಒಂದು ಸ್ಥೈರ್ಯ ಅವಳಲ್ಲಿ ಇರಬೇಕಾಗತ್ತೆ. ಆಗ ಭಿಕ್ಷೆಗಾಗಿ ಬಂದಾಗ, ಭಿಕ್ಷಾಂದೇಹಿ ಅಂತಂದಾಗ ಬರಿಗೈಲಿಂದ ಕಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವೊಂದು ಹಣ್ಣು ಹಂಪಲುಗಳನ್ನ ತಗೊಂಡು ಅವನಿಗೆ ಭಿಕ್ಷೆ ನೀಡ್ಲಿಕ್ಕೆ ಮುಂದೆ ಬರ್ತಾಳೆ. ಆಗ ಇವನೇ ರಾವಣ ಅಂತ ಹೇಳಿ ಅವಳಿಗೂ ಗೊತ್ತಾಗತ್ತೆ, ಅಪಾಯ ಇಲ್ಲೇ ಅದ, ಇವನೇ ರಾವಣ, ಇವನೇ ಅಪಾಯ. ಆದ್ರೂ ಕೂಡ ಕೆಲವೊಂದು ಹಣ್ಣು ಹಂಪಲುಗಳನ್ನ ತೆಗೆದುಕೊಂಡು ಬರ್ತಾಳೆ. ಆಗ ಒಂದೊಂದೇ ಹೆಜ್ಜೆ ಮುಂದಿಡ್ತಾ ಬರ್ತಾಳೆ. ಆಗ ರಾವಣ ಅವಳ ಕೈ ಹಿಡಿದು ಎಳೆದು ತನ್ನ ವಿಮಾನದಲ್ಲಿ ಕೂಡಿಸ್ಕೊಂಡು ಹೋಗ್ತಾನೆ. ಆಗ ಬಿಡು ರಾವಣ, ನನ್ನ ಕೈ ಹಿಡಿಬೇಡ, ಬಿಡು ಅಂತ ಹೇಳಿ ಅವಳು ಬಿಡಿಸ್ಕೊಳ್ತಾಳೆ. ನೋಡಿ, ಅವಳನ್ನ ಕಲ್ಪಿಸ್ಕೊಳ್ಳಿ ಯಾವ ರೀತಿ ಇರಬಹುದು, ಆ ಸಂದರ್ಭದಲ್ಲಿ ಆ ದೃಶ್ಯ ಹೇಗಿರಬಹುದು. ಆಗಿನ ಕಾಲದಲ್ಲಿ ಅಂತಹ ಮಹಾತಾಯಿ ಸೀತೆಯವಳು, ಅವಳಿಗೆ ಇಲ್ಲದಿರುವ ಶಕ್ತಿಗಳೇ ಇಲ್ಲ, ಎಲ್ಲ ಶಕ್ತಿಗಳು ಅವಳಿಗಿವೆ. ಅಂತಹ ಮಹಾತಾಯಿ, ಅವಳು ಬೆಂಕಿ. ಅವಳ ಕೈ ಹಿಡಿದಾಗ ಅವಳಿಗೆ ಬಹಳಷ್ಟು ಸಿಟ್ಟು ಬರುತ್ತೆ, ಉಗ್ರ ರೂಪ ತಾಳ್ತಾಳೆ. ಸೋಮ ಹೇಳ್ತಾಳೆ, ಮಾತೆ ಇಂಥ ರೂಪವನ್ನ ನಾನೆಂದೂ ಕಂಡಿರ್ಲಿಲ್ಲ.
ಹ್ಮ್ ಅವಳು ನನ್ನ ಮಾತೇ ಅಂತಕ್ಕಂಥ ಒಂದು ಆಶ್ಚರ್ಯ ನನಗ ಆಗ್ತಾ ಇತ್ತು. ಯಾಕಂತಂದ್ರೆ ಉಗ್ರ ರೂಪ ತಾಳುವುದು, ಸಿಟ್ಟು ಅವಳ ಪ್ರಕೃತಿ ಅಲ್ಲ, ಅವಳ ಸ್ವಭಾವ ಅಲ್ಲ. ಅವಳು ತುಂಬಾ ಶಾಂತ ಸ್ವಭಾವದವಳು. ಆದರೂ ಕೂಡ ಆ ರಾವಣ ಕೈ ಹಿಡಿದು ಎಳೆದಾಗ ಅವಳಿಗೆ ಎಲ್ಲಿಲ್ಲದ ಸಿಟ್ಟು ಬರ್ತದ. ಸಹಜ ಅಲ್ಲವೇ? ಸಿಟ್ಟು ಎಂಥವರಿಗೂ ಸಿಟ್ಟು ಬರ್ತಕ್ಕಂಥ ಒಂದು ಪ್ರಸಂಗ. ಆಗ ಸೀತೆಗೂ ಸಿಟ್ಟು ಬರುತ್ತೆ. ಆಗ ನಿಲ್ಲು ರಾವಣ ನಿಲ್ಲು, ನೀನು ಎಳೆದುಕೊಂಡು ಹೋದರೆ ಬರುವವಳಲ್ಲ ನಾನು. ನೀನು, ಅವಳ ಮಾತು ನೋಡ್ರಿ, ಎಂಥ ದಿಟ್ಟತನದ ಮಾತುಗಳನ್ನ ಹೇಳ್ತಾಳೆ. ನೀನು ಎಳೆದುಕೊಂಡು ಹೋದರೆ ಬರುವವಳಲ್ಲ ನಾನು, ನನ್ನ ಇಚ್ಛೆಯಿಂದ ನಾನು ಬರುತ್ತಿದ್ದೇನೆ, ಬಿಡು ನನ್ನ ಕೈಯನ್ನ ಅಂತ ಹೇಳಿ ಕೈಯನ್ನ ಬಿಡಿಸಿಕೊಂಡು ತಾನೇ ಆ ಪುಷ್ಪಕ ವಿಮಾನದ ಒಂದು ಭಾಗದಲ್ಲಿ ಒಂದು ಕಡೆಗೆ ಹೋಗಿ ಕೂಡ್ತಾಳೆ. ಹೀಗೆ ಪ್ರಯಾಣ ಲಂಕೆಯ ಕಡೆಗೆ ಸಾಗುತ್ತಿರುತ್ತದೆ. ಮಧ್ಯದಲ್ಲಿ ಜಟಾಯು ಬರ್ತಾನೆ. ಪರಮ ಭಕ್ತ ರಾಮನ ಪರಮ ಭಕ್ತ ಜಟಾಯು ಮಾತೆಯ ಒಂದು ಕೂಗನ್ನ ಕೇಳಿ ರಾಮ ರಾಮ ಅಂತ ಹೇಳಿ ರಾಮ ಮಂತ್ರವನ್ನ ಇವಳು ಜಪಿಸ್ತಾ ಇರ್ತಾಳೆ. ಆ ಕೂಗನ್ನ ಕೇಳಿ ಅವನು ಜಟಾಯು ಬರ್ತಾನೆ. ಏನಾಯ್ತು ಮಾತೆಗೆ ಅಂತ ಹೇಳಿ ಬರ್ತಾನೆ. ರಾವಣನ ಜೊತೆಗೆ ಹೋರಾಟ ಮಾಡ್ಲಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಆದ್ರೆ ರಾವಣನ ಶಕ್ತಿ ಎದುರು ಅವನಿಗೆ ಏನೋ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವನನ್ನು ಕತ್ತರಿಸಿ ಚೆಲ್ಲಿ ಬಿಡ್ತಾನೆ ರಾವಣ. ಅವನ ಒಂದು ರೆಕ್ಕೆಯನ್ನ ಕತ್ತರಿಸಿ ಕೆಳಗೆ ಬೀಳಿಸ್ಬಿಡ್ತಾನೆ. ಆಗ ಸೀತೆಗೆ ಎಷ್ಟು ತ್ರಾಸ ಆಗುತ್ತೆ, ಎಷ್ಟು ತೊಂದರೆ ಆಗುತ್ತೆ ಅಂತಂದ್ರೆ ತನ್ನ ಒಂದು ಕೈಯನ್ನೇ, ತನ್ನ ಒಂದು ತೋಳನ್ನೇ ಕತ್ತರಿಸಿದೇನೋ ಅನ್ನುವಷ್ಟು ನೋವನ್ನ ಅವಳು ಪಡ್ತಾಳೆ. ಹೀಗೆ ಇಲ್ಲಿ ಒಂದು ಸಂಗತಿಯನ್ನ ನಾವು ಗಮನಿಸ್ಬೇಕು ಮಾಸ್ಟರ್ಸ್. ಅದೇನು ಅಂತಂದ್ರೆ, ಈ ರಾವಣ ಬಂದು ಸೀತೆಯ ಕೈಯನ್ನ ಹಿಡಿದಾಗ ಆ ರಾವಣನ ಒಂದು ಸ್ಪರ್ಶದಿಂದ ಅವನ ಒಂದು ಪ್ರಕಂಪನಕ್ಕೆ ಅವಳು ಒಳಗಾಗ್ತಾಳೆ. ಅವನ ಪ್ರಕಂಪನ ಎಂಥದ್ದು? ನೆಗೆಟಿವ್ ಆಗಿರ್ತಕ್ಕಂಥ, ನಕಾರಾತ್ಮಕವಾಗಿರ್ತಕ್ಕಂಥ ಒಂದು ಪ್ರಕಂಪನ. ಆ ನಕಾರಾತ್ಮಕವಾಗಿರ್ತಕ್ಕಂಥ ಪ್ರಕಂಪನ, ಆ ನೆಗೆಟಿವ್ ವೈಬ್ರೇಷನ್ ಏನದಲ್ಲ, ಅದರಿಂದಾಗಿ ರಾಮನ ಸಂಪರ್ಕ ಕಡಿದು ಹೋಗ್ಬಿಡುತ್ತೆ. ಯಾವಾಗ್ಲೂ ರಾಮ ಸೀತೆಯರು ಸಂಪರ್ಕದಲ್ಲಿ ಇರ್ತಾರೆ. ಕಣ್ಣು ಮುಚ್ಚಿಕೊಂಡು ಧ್ಯಾನಕ್ಕೆ ಕುಳಿತರೆ ಸಾಕು, ರಾಮ ಎಲ್ಲಿದ್ದಾನೆ ಅನ್ನೋದು ಸೀತೆಗೆ ಗೊತ್ತಾಗ್ತಾ ಇರುತ್ತೆ, ಸೀತೆ ಎಲ್ಲಿದ್ದಾಳೆ ಅನ್ನೋದು ರಾಮನಿಗೆ ಗೊತ್ತಾಗ್ತಾ ಇರುತ್ತೆ. ಆದರೆ ಈ ರಾವಣನ ಒಂದು ನೆಗೆಟಿವ್ ಎನರ್ಜಿಯಿಂದಾಗಿ, ಒಂದು ಋಣಾತ್ಮಕವಾಗಿರ್ತಕ್ಕಂಥ ಒಂದು ಪ್ರಕಂಪನದಿಂದಾಗಿ ಅವರ ಮಧ್ಯೆ ಇರ್ತಕ್ಕಂಥ ಒಂದು ಕೊಂಡಿ, ಒಂದು ಸಂಕೋಲೆ, ಒಂದು ಸಂಪರ್ಕದ ಕೊಂಡಿ ಅಂತ ನಾವು ಹೇಳ್ತೀವಲ್ಲ, ಅದು ಕಳೆದು ಹೋಗ್ಬಿಟ್ಟಿರುತ್ತೆ. ಆಗ ರಾಮ ಅಂತಂದಾಗ ಅವಳಿಗೆ ಅವನ ಅಸ್ತಿತ್ವದ ಒಂದು ಆಭಾಸ ಆಗೋದಿಲ್ಲ, ಅಸ್ತಿತ್ವದ ಒಂದು ಫೀಲಿಂಗ್ ಅವಳಿಗೆ ಆಗೋದಿಲ್ಲ. ಈಗ ಅವಳ ಕೂಗು ಅವನಿಗೆ ಕೇಳಿಸ್ತಾ ಇಲ್ಲ, ಅವಳ ಇರುವಿಕೆಯ ಅನುಭೂತಿ ರಾಮನಿಗೆ ಆಗ್ತಾ ಇಲ್ಲ, ಮತ್ತು ಸೀತೆಯ ಇರುವಿಕೆ ಅನುಭೂತಿ ರಾಮನಿಗೆ ಆಗ್ತಾ ಇಲ್ಲ, ರಾಮನ ಅನುಭೂತಿ ಸೀತೆಗೆ ಆಗ್ತಾ ಇಲ್ಲ. ಅವಳು ಸ್ವ ಇಚ್ಛೆಯಿಂದಲೇ, ಸ್ವತಃ ಸ್ವ ಇಚ್ಛೆಯಿಂದಲೇ ಬಂದಿದ್ದರೂ ಸಹ ರಾವಣನ ಒಂದು ಮಾಯಾಲೋಕ, ಅವನ ನಕಾರಾತ್ಮಕತೆಯ ಪರಮಾವಧಿಯ ಅರಿವು ಅವಳಿಗೆ ಇರೋದಿಲ್ಲ. ರಾವಣ ಅಂತಂದ್ರೆ ನಕಾರಾತ್ಮಕತೆಯ ಪರಮಾವಧಿ, ಅತ್ಯಂತ ಕೆಟ್ಟ ನಕಾರಾತ್ಮಕತೆ ಇರ್ತಕ್ಕಂಥವನು. ಅದರ ಒಂದು ಅರಿವು, ತಿಳುವಳಿಕೆ ಅವಳಿಗೆ ಇರೋದಿಲ್ಲ. ಈಗ ಅದನ್ನ ಅವಳು ಅನುಭವಿಸ್ತಾ ಇರ್ತಾಳೆ. ಈಗ ಅವನ ಪ್ರಕಂಪನ ಒಂದೊಂದೇ ಅವಳಿಗೆ ಅರ್ಥ ಆಗ್ತಾ ಇರುತ್ತೆ. ಓಹೋ, ಇದೇನೋ ಬೇರೆ ಇದೆ, ನನ್ನ ರಾಮನೊಡನೆ ನನಗೆ ಇದ್ದಂತಹ ಒಂದು ನಂಟು ಇಲ್ಲಿ ಕಡಿದು ಹೋಗ್ಯದ, ಅವನಿಗೇಕೆ ನನ್ನ ಕೂಗು ಕೇಳಿಸುತ್ತಿಲ್ಲ, ನನ್ನೊಡನೆ ಸಂಪರ್ಕ ಯಾಕೆ ಆಗ್ತಾ ಇಲ್ಲ ಅನ್ನೋದು ನನಗೆ ಈಗ ಗೊತ್ತಾಗ್ತಾ ಇದೆ. ನೋಡಿ, ಎಂತಹ ಶೋಚನೀಯ ಒಂದು ಸ್ಥಿತಿ. ಅವಳು ಜಗನ್ಮಾತೆ, ಅವಳು ಪ್ರಕೃತಿ, ಎಲ್ಲೆಡೆ ಪಸರಿಸಿರ್ತಕ್ಕಂಥ ಒಂದು ಶಕ್ತಿ ಅವಳಿಗೆ ಇಂತಹ ಒಂದು ಶೋಚನೀಯ ಸ್ಥಿತಿ ಬರುತ್ತೆ. ಸರಿ, ರಾವಣಾಸುರ ಲಂಕೆಯ ಪ್ರವೇಶ ಮಾಡ್ತಾನೆ. ಅಲ್ಲಿ ಎಲ್ಲರೂ ಇವರಿಗಾಗಿ ಕಾಯ್ತಾ ಇರ್ತಾರೆ. ಸೀತೆಯ ಬಗ್ಗೆ ಎಲ್ಲರೂ ಕೇಳಿದವರೇ ಆಗಿರ್ತಾರೆ, ಅವಳನ್ನ ನೋಡ್ಲಿಕ್ಕೆ ಎಲ್ಲರೂ ಕಾತರರಾಗಿರ್ತಾರೆ. ಅದರಲ್ಲೂ ವಿಶೇಷವಾಗಿ ಶೂರ್ಪನಖ ಬಂದ್ಬಿಡ್ತಾಳೆ. ಶೂರ್ಪನಖಿ, ಇವರಿಂದ ವಿಕಾರ ಹೊಂದಿರತಕ್ಕಂಥ ಒಂದು ಶೂರ್ಪನಖಿ ಬರ್ತಾಳೆ. ಬಂದು ಒಂದು ಕೆಟ್ಟ ಗಣ್ಣಿನಿಂದ ನೋಡ್ತಾಳೆ. ಏನೋ ಪ್ರತೀಕಾರವನ್ನ ತೀರಿಸ್ಕೊಂಡ ಹಾಗೆ ಅವಳಿಗೆ ಅನಿಸುತ್ತೆ. ಆಗ ಇನ್ನು ರಾವಣನಿಗೂ ಕೂಡ ತಾನೇನೋ ದೊಡ್ಡ ಸಾಧನೆಯನ್ನ ಮಾಡಿದ್ದೇನೆ ಅಂತಕ್ಕಂಥ ಒಂದು ಅಹಂಕಾರ, ಅಹಂ ಬರುತ್ತೆ. ಅವಳನ್ನ ಬೇಡಿ ಹಾಕೊಂಡು ಎಳೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಸೀತೆ ಅದನ್ನ ಕಿತ್ತೆಸೆದು, ನನ್ನನ್ನು ಯಾವ ಸಂಕೋಲೆಯು ಕಟ್ಟಿ ಹಾಕಲು ಸಾಧ್ಯವಿಲ್ಲ, ಬಿಡು ನನ್ನನ್ನು ಅಂತ ಹೇಳ್ತಾಳೆ.
ಯಾವ ಸಂಕೋಲೆಯೂ ನನ್ನನ್ನು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಬಿಡು ಅಂತ ಹೇಳ್ತಾನೆ. ಅವಳ ಆ ದಿಟ್ಟತನ, ಆ ನೋವು, ಆ ಸಂಕಟದಲ್ಲಿನೇ ಅವಳು ಹಾಗೆ ಬರ್ತಾ ಇದ್ದಾಳೆ. ಅವಳು ಅಶೋಕವನದ ಕಡೆಗೆ ಅವಳನ್ನ ಕರೆದುಕೊಂಡು ಹೋಗ್ತಾರೆ. ಅಶೋಕವನದ ಒಂದು ಗಿಡದ ಕೆಳಗೆ ಹೋಗಿ ಅವಳು ಕೂಡ್ತಾಳೆ. ದುಃಖ ತುಂಬಿ ಬರ್ತಾ ಇದೆ. ರಾಮನ ಅಸ್ತಿತ್ವ ಅವಳಿಗೆ ಆ ಅನುಭವ ಅವಳಿಗೆ ಆಗ್ತಾ ಇಲ್ಲ. ಹೀಗೆ ಅತ್ಯಂತ ದುಃಖದಲ್ಲಿ ಇದ್ದಾಗ ಅಲ್ಲಿರ್ತಕ್ಕಂತಹ ದಾಸಿಯರು ಅವಳಿಗಾಗಿ ಹಣ್ಣು ಹಂಪಲು ನೀರು ಮುಂತಾದವುಗಳನ್ನ ತೆಗೆದುಕೊಂಡು ಬಂದು ಉಪಚಾರ ಮಾಡ್ತಾರೆ. ಆಗ ತುಂಬಾ ಬಾಯಾರಿಕೆ ಆಗಿರುತ್ತೆ. ಒಂದು ಹನಿ, ಒಂದು ಗುಟುಕು ನೀರನ್ನ ಅವಳು ಸ್ವೀಕರಿಸ್ತಾಳೆ. ನಂತರ ಧ್ಯಾನದಲ್ಲಿ ಕೂಡ್ತಾಳೆ. ಎಷ್ಟು ಕರೆದರೂ ರಾಮನ ಸಂಪರ್ಕ ಸಿಗುತ್ತಿಲ್ಲ, ಅವನ ಅನುಭೂತಿ ಆಗುತ್ತಿಲ್ಲ. ಕೊನೆಗೆ ಪಾರ್ವತಿ ಮಾತೆಯನ್ನ ಧ್ಯಾನಿಸ್ತಾಳೆ. ಕೊನೆಗೆ ಪಾರ್ವತಿ ಮಾತೆಯನ್ನ ಕುರಿತು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಆಗ ಒಂದು ಆಂತರಿಕ ಧ್ವನಿ, ಒಳಗಿನಿಂದ ಒಂದು ಧ್ವನಿ ಬರುತ್ತೆ. ಅದು ಆ ಧ್ವನಿ ಪಾರ್ವತಿ ಮಾತೆ ಧ್ವನಿಯಾಗಿರುತ್ತೆ. ಇದು ಅವಳಿಗೆ ಸ್ಪಂದಿಸುತ್ತೆ. ಆ ಪಾರ್ವತಿ ಮಾತೆ ಬಂದು ಹೇಳ್ತಾಳೆ, ಸಮಾಧಾನ ಸೀತೆ, ಸಮಾಧಾನ. ರಾಮನ ಸಂಪರ್ಕ ನಿನಗೆ ಸಿಗುತ್ತಿಲ್ಲ. ನೀನು ರಾವಣನ ಆವರಣಕ್ಕೆ ಬಂದೊಡನೆ ಅದು ಕಡಿದು ಹೋಗಿದ. ಯಾವಾಗ ನೀನು ರಾವಣನ ಒಂದು ಆವರಣದಲ್ಲಿ ಅವನ ಸಂಪರ್ಕದಲ್ಲಿ ಬಂದೆಲ್ಲ, ಅವಾಗೆ ಅದು ಕಡಿದು ಹೋಗ್ಯದ. ಅವನಿಗೆ ಏನೂ ಕೇಳಿಸುತ್ತಿಲ್ಲ ಅಂತ ಹೇಳಿ ಸೀತೆಗೆ ಸಮಾಧಾನ ಮಾಡ್ತಾಳೆ. ಮತ್ತೆ ಸೀತೆ ಧ್ಯಾನದಲ್ಲಿ ಹೋಗ್ತಾಳೆ. ಈಗ ಶುರು ಆಗುತ್ತೆ ರಾವಣನ ಆಟ. ಅವಳು ಬಾಯಾರಿಕೆಯಾಗಿದೆ ಅಂತ ಹೇಳಿ ಒಂದು ಹನಿ, ಒಂದು ಗುಟುಕು, ಒಂದು ಸ್ವಲ್ಪ ನೀರನ್ನೇನ ಕುಡಿದಿರ್ತಾಳಲ್ಲ, ಅದರ ಒಂದು ಫಲವಾಗಿ ಆ ರಾವಣನ ಒಂದು ಮಾಯಾಜಾಲವನ್ನ ಅವನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಭ್ರಮಾಲೋಕದಲ್ಲಿ ಅವಳು ಪ್ರವೇಶ ಮಾಡ್ತಾಳೆ. ಭ್ರಮಾಲೋಕ ಅಂತಂದ್ರೆ ಏನು ಇಲ್ಲದೇನೆ ಇದ್ದ ಹಾಗೆ ಕಾಣಿಸ್ತಕ್ಕಂಥದ್ದು. ಎಲ್ಲ ಅವಳು ನೋಡ್ತಾಳೆ. ಅಲ್ಲಿ ಅವಳ ಧ್ಯಾನದಲ್ಲಿ ಇಲ್ಲದಿರುವ ಏನೆಲ್ಲವನ್ನು ನೋಡ್ಲಿಕ್ಕೆ ಶುರು ಮಾಡ್ತಾಳೆ. ಏನೆಲ್ಲವೂ ಕಾಣಿಸ್ಲಿಕ್ಕೆ ಶುರು ಆಗತ್ತೆ. ಹೆಣ್ಣು ಮಕ್ಕಳ ಅಳುವ ಧ್ವನಿ, ಅವರ ಆಕ್ರಂದನ, ಹೆಣಗಳ ರಾಶಿ. ಸೀತೆ ಅನ್ಕೋತಾಳೆ, ಇವರೆಲ್ಲರೂ ಯಾರು? ಇದೆಲ್ಲ ಏನು? ಇವರೆಲ್ಲ ನನ್ನ ಮಕ್ಕಳೇ, ಇವ್ರಿಗೆಲ್ಲ ಏನಾಗ್ಯದ ಅಂತ ಹೇಳಿ ಒಬ್ಬೊಬ್ಬರ ನೋವನ್ನ, ಅವರನ್ನ ಮುಟ್ಟಿ ಅವರ ನೋವನ್ನ ಪರಿಹಾರ ಮಾಡ್ಲಿಕ್ಕೆ ಅವರಿಗೆ ಸಮಾಧಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಅಷ್ಟರಲ್ಲಿ ರಾವಣಾಸುರ ಬರ್ತಾನೆ. ಇವರೆಲ್ಲ ನನ್ನ ಗೊಂಬೆಗಳು, ನಾನು ಉಪಯೋಗ ಮಾಡಿ ಬಿಟ್ಟಿರ್ತಕ್ಕಂಥ ನನ್ನ ಗೊಂಬೆಗಳು ಅಂತ ಹೇಳಿ ಕೆಟ್ಟ ಧ್ವನಿಯಿಂದ ಕಿರುಚ್ತಾನೆ. ಆಗ ಸೀತೆ ಗಾಬರಿ ಆಗ್ತಾಳೆ. ಏನಿದೆಲ್ಲ, ಏನ್ ನಡೀತಾ ಇದೆ ಅಂತ ಹೇಳಿ ಅನ್ಕೋತಾಳೆ. ನೋಡು ರಾವಣ, ನೋಡಿ ರಾವಣನ ನೆಲದಲ್ಲಿ ಒಂದು ತೊಟ್ಟು ನೀರನ್ನ ಕುಡಿದಿರೋದ್ರಿಂದ ಏನೆಲ್ಲ ನರಕ ಯಾತನೆಯನ್ನ ನಮ್ಮ ಸೀತಾಮಾತೆ ಅನುಭವಿಸಬೇಕಾಯಿತು. ಅವಳಿಗೆ ಎಂಥ ತಪಶಕ್ತಿ ಇತ್ತು, ಆದ್ರೆ ಅವಳಿಗೆ ಇದೆಲ್ಲವನ್ನು ಅನುಭವಿಸೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇದು ಒಂದು ಮಾಯಾಲೋಕ ಅಂತ ಹೇಳ್ತಾರೆ. ಒಂದು ಇಲ್ಯೂಷನ್, ಒಂದು ಭ್ರಮಾಲೋಕ. ಇಲ್ಲದಿರುವುದೆಲ್ಲವೂ ಇದ್ದ ಹಾಗೆ ಆಭಾಸವಾಗ್ತಕ್ಕಂಥದ್ದು, ಕಾಣ್ತಕ್ಕಂಥದ್ದು. ಅದನ್ನ ಸೃಷ್ಟಿ ಮಾಡುವುದು, ಇಂಥ ಮಾಯಾಲೋಕವನ್ನ ಸೃಷ್ಟಿ ಮಾಡುವುದರಲ್ಲಿನೇ ಪ್ರವೀಣನಾಗಿರ್ತಕ್ಕಂಥವನು ರಾವಣನಾಗಿರ್ತಾನೆ. ಸೊ ಇದೆಲ್ಲ ಶೋಷಣೆ ಹುಟ್ಟಿರುವುದು ಎಲ್ಲಿ? ಅದು ರಾವಣನ ಒಳಗಡೆ ಇರ್ತಕ್ಕಂಥ ನೋವು. ಆ ನೋವನ್ನ ನಿವಾರಣೆ ಮಾಡಬೇಕು ಅಂತಾನೆ ಸೀತೆ ಇಲ್ಲಿ ಬಂದಿರ್ತಕ್ಕಂಥದ್ದು. ಅವನ ಪ್ರದೇಶಕ್ಕೆ ಅವಳು ಬಂದಿರ್ತಕ್ಕಂಥದ್ದು. ಆ ನೋವು ಬಂದದ್ದು ಎಲ್ಲಿಂದ ಅಂತಂದ್ರೆ ರಾವಣನ ಹಿಂದಿನ ಜನ್ಮದಿಂದ. ರಾವಣನ ಹಿಂದಿನ ಜನ್ಮ ಏನಿತ್ತು? ಹಿರಣ್ಯಕಶ್ಯಪನ ಜನ್ಮ. ಹಿರಣ್ಯಕಶ್ಯಪ ಅವನು ತನ್ನ ಮಗನನ್ನೇ ಕೊಲ್ಲಲು ಪ್ರಯತ್ನ ಮಾಡಿದ್ದ. ಹಿರಣ್ಯಕಶ್ಯಪನ ಜನ್ಮ ಅದು ಆಗಿರುತ್ತೆ. ತನ್ನ ಮಗ ಪ್ರಹ್ಲಾದ ನಾರಾಯಣನ ಭಕ್ತನಾಗಿರ್ತಾನೆ. ನಾರಾಯಣ ನಾರಾಯಣ ಅಂತ ಹೇಳಿ ಯಾವಾಗ್ಲೂ ನಾಮ ಜಪವನ್ನ ಮಾಡ್ತಾ ಇರ್ತಾನೆ. ಆ ನಾರಾಯಣನನ್ನು ಯಾಕ ನೀನು ಜಪಿಸ್ತಿದಿ? ಇಲ್ಲಿ ನಾನೇ ಎಲ್ಲಕ್ಕಿಂತನೂ ಶಕ್ತಿಶಾಲಿಯಾಗಿರ್ತಕ್ಕಂಥವನು, ಅವನ ನಾಮ ಜಪವನ್ನ ಮಾಡಬೇಡ ಅಂತ ಹೇಳಿ ಅವನನ್ನ ಕೊಲ್ಲಲು ಪ್ರಯತ್ನ ಮಾಡ್ತಾ ಇರ್ತಾನೆ. ಸೊ ಅದರ ಹಿಂದೆ ಆ ಮಗನನ್ನ ಕೊಲ್ಲಲು ಪ್ರಯತ್ನ ಮಾಡ್ತಕ್ಕಂಥ ಹಿಂದೆ ಎಂಥ ಕ್ರೂರವಾಗಿರ್ತಕ್ಕಂಥ ಒಂದು ನೋವು ಇರುತ್ತಲ್ಲ. ಈ ಇದರ ಪ್ರಭಾವದಲ್ಲಿನೇ ಅವನು ಇರ್ತಾನೆ ಅಂತ ಹೇಳಿ. ಎಷ್ಟೇ ಅಂದ್ರು ಅವನು ತಂದೆ ಆಗಿರ್ತಾನೆ. ಮಗನನ್ನ ತಾನು ಕೊಲ್ಲುವುದು ಅಂತಂದ್ರೆ ಅವನಿಗೆ ನೋವಾಗದೆ ಇರುತ್ತದೆಯೇ? ಆ ನೋವು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಪ್ರತಿ ಜನ್ಮದಲ್ಲೂ ನಮ್ಮ ಕರ್ಮಗಳ ಮೂಟೆಯನ್ನ ನಾವು ಹೊತ್ಕೊಂಡು ಬಂದಿರ್ತೀವಿ ಅಂತ.
ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸಂಗತಿ ಏನು ಅಂತಂದ್ರೆ, ಈ ಪ್ರತಿ ಜನ್ಮದಲ್ಲೂ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕರ್ಮದ ಮೂಟೆಗಳನ್ನ ಹೊತ್ಕೊಂಡು ಬಂದಿರ್ತಾನೆ. ಅವುಗಳನ್ನ ಒಂದಿಲ್ಲ ಒಂದು ಸಾರಿ ಇನ್ನೆಲ್ಲೋ ಇಲ್ಲಿ ಇಲ್ಲ ಅಂತಂದ್ರೆ ಇನ್ನು ಎಲ್ಲೋ ಅದನ್ನ ನಾವು ಅದರ ಪ್ರಭಾವವನ್ನ ನಾವು ಅನುಭವಿಸ್ಬೇಕಾಗತ್ತೆ. ಆ ನೋವು ರಾವಣಾಸುರನ ಕೆಟ್ಟ ಕರ್ಮದ ರೂಪದಲ್ಲಿ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡ್ತಕ್ಕಂಥದ್ದು, ಅವರನ್ನ ಕೆಟ್ಟದಾಗಿ ನಡೆಸ್ಕೊಳ್ತಕ್ಕಂಥ ರೀತಿ, ಅವನಿಂದ ಸೃಷ್ಟಿಯಾದ ಕೆಟ್ಟ ಭಾವನೆಗಳು, ಸುತ್ತಲಿರುವ ಪರಿಸರದಲ್ಲಿ ಎಲ್ಲರ ಮನದಲ್ಲಿ ಆ ಒಂದು ಪ್ರಕಂಪನವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಆ ನಕಾರಾತ್ಮಕ ಪ್ರಕಂಪನಗಳು ಕೆಲಸ ಮಾಡ್ತಾ ಇದ್ದಾವೆ ಅಂತಂದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಆಗ ಸೀತಾಮಾತೆಗೆ ನೆನಪಾಗೋದು ರಾವಣನ ಹಿಂದಿನ ಜನ್ಮ. ಇಲ್ಲಿ ನಡೆಯುತ್ತಿರುವುದು ಆ ಕರ್ಮದ ಫಲ. ರಾವಣನ ಹಿಂದಿನ ಜನ್ಮ ಯಾವುದು? ಹಿರಣ್ಯಕಶ್ಯಪನ ಜನ್ಮ. ಹಿರಣ್ಯಕಶ್ಯಪನಾಗಿ ಇದ್ದಾಗ ಮಗನನ್ನ ಕೊಲ್ಲುವ ಒಂದು ಪ್ರಯತ್ನವನ್ನ ಏನ್ ಮಾಡಿರ್ತಾನೆ, ಆಗ ಅವನು ಏನು ಕೆಟ್ಟ ಕೆಲಸಗಳನ್ನ ಮಾಡಿರ್ತಾನ, ಅದರ ಕರ್ಮದ ಫಲವಾಗಿಯೋ ಹಾಗೆ ಈಗಿನ ಜನ್ಮದ ರಾವಣ ಈ ಶೋಷಣೆಯನ್ನ ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹೀಗೆ ಸೀತೆ ಯಾಕೆ ಬಂದಾಳ ಲಂಕೆಗೆ ಅಂತಂದ್ರೆ, ರಾವಣನಲ್ಲಿರ್ತಕ್ಕಂಥ ಈ ಕೆಟ್ಟ ಗುಣಗಳನ್ನ ಹೊರತೆಗೆದು ಅವನಲ್ಲಿರ್ತಕ್ಕಂಥ ಪ್ರೀತಿಯನ್ನ ಹೊರಕ್ಕೆ ತರುವ ಸಲುವಾಗಿ ಬರ್ತಾಳೆ. ಈಗೇನ್ ಮಾಡ್ಬೇಕು? ಅದಕ್ಕಾಗಿ ಆ ತಾಯಿ ಈ ರಾವಣನ ಪ್ರದೇಶಕ್ಕೆ ಬಂದಿರತಕ್ಕಂಥದ್ದು. ಅವನ ಅಂತರಾಳದಲ್ಲಿ ಹುದುಗಿರ್ತಕ್ಕಂಥ ಆ ನೋವು, ದ್ವೇಷ, ಸಿಟ್ಟು, ಕೋಪ ಅದೆಲ್ಲವನ್ನು ಹೋಗಲಾಡಿಸ್ಬೇಕಂತಕ್ಕಂಥ ಉದ್ದೇಶದಿಂದ ಅವರು ಬಂದಿರ್ತಾಳೆ. ಅದು ಸಾಧ್ಯವಾಗುವುದು ಒಂದರಿಂದ ಮಾತ್ರ. ಯಾವುದರಿಂದ ಅಂತಂದ್ರೆ ಪ್ರೀತಿ, ಪ್ರೇಮದಿಂದ. ಅದನ್ನು ಮಾಡಲಿಕ್ಕೆ ಸಾಧ್ಯವಾಗಿರೋದು ಅವಳಿಂದ ಮಾತ್ರ, ಮಾತೆಯಿಂದ ಮಾತ್ರ, ತಾಯಿಯಿಂದ ಮಾತ್ರ ಅಂತ ಹೇಳಿ. ಈಕೆ ಜಗನ್ಮಾತೆ ಎಲ್ಲವನ್ನೂ ಅವಳು ಪ್ರೀತಿಯಿಂದ ಗೆಲ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಕೆಟ್ಟದ್ದನ್ನ, ಒಳ್ಳೆಯದನ್ನ ಪ್ರೀತಿಯಿಂದಲೇ ಗುಣಪಡಿಸುವ ಶಕ್ತಿ ಇರುವುದು ಕೇವಲ ಆ ತಾಯಿಗೆ ಮಾತ್ರ, ಆ ಮಾತೆಗೆ ಮಾತ್ರ ಇರುವುದು. ಅದಕ್ಕಾಗಿನೇ ಅವಳು ಈ ತನ್ನ ಸ್ವ ಇಚ್ಛೆಯಿಂದ ಇಲ್ಲಿಗೆ ಬಂದಿರತಕ್ಕಂಥದ್ದು. ಅವನಲ್ಲಿರ್ತಕ್ಕಂಥ ಆ ಅದ್ವಿತೀಯ ಪ್ರೀತಿಯನ್ನ ಹುಟ್ಟು ಹಾಕಲು ಬಂದದ್ದು. ಯಾಕಂದ್ರೆ ಸೃಷ್ಟಿಯ ಕಣಕಣದಲ್ಲಿಯೂ ಪ್ರತಿಯೊಂದು ಜೀವಿಯ ಮೂಲ ಪ್ರಕೃತಿ ಅಂತಂದ್ರೆ ಪ್ರೇಮ, ನಂತರ ಬರೋದು ಉಳಿದೆಲ್ಲವೂ ಅಂತ ಹೇಳಿ. ಸಾಮಾನ್ಯವಾಗಿ ಮಗು ಹುಟ್ಟಿದ ತಕ್ಷಣ ಗುರುತಿಸೋದು ತಾಯಿಯ ಪ್ರೀತಿಯನ್ನ. ಹಾಗೇನೆ ನಮ್ಮ ಮೂಲ ಪ್ರಕೃತಿ ಅಂತಂದ್ರೆ ಪ್ರೀತಿ, ಅದೊಂದೇ ನಮಗೆ ಗೊತ್ತು. ಅದನ್ನು ಜಗನ್ಮಾತೆ ಜಾಗೃತಗೊಳಿಸ್ಲಿಕ್ಕೆ, ಸೀತಾಮಾತೆ ರಾವಣನಲ್ಲಿ ಆ ಪ್ರೀತಿಯನ್ನ ಜಾಗೃತಗೊಳಿಸ್ಲಿಕ್ಕೆ ರಾವಣನ ಲಂಕೆಗೆ ಪ್ರವೇಶ ಮಾಡಿರ್ತಕ್ಕಂಥದ್ದು. ಸೀತಾಮಾತೆ ಪಾರ್ವತಿಯ ಸಹಾಯದಿಂದ ಈ ರಾವಣನ ಮಾಯಾಲೋಕದಿಂದ ನಿಧಾನವಾಗಿ ಹೊರಬರ್ಲಿಕ್ಕೆ ಬರ್ತಾ ಇರ್ತಾಳೆ. ಅಷ್ಟರಲ್ಲಿನೇ ಇನ್ನೊಂದು ಮಾಯೆಯನ್ನ ಅವನು ಸೃಷ್ಟಿ ಮಾಡ್ತಾನೆ. ಹೆಜ್ಜೆ ಹೆಜ್ಜೆಗೂ ಅವನು ಈ ಮಾಯೆಯನ್ನ ಸೃಷ್ಟಿ ಮಾಡ್ತಾ ಇರ್ತಾನೆ. ಇಲ್ಲಿ ಇನ್ನೊಂದು ಇಲ್ಯೂಷನ್ ಅನ್ನ, ಇನ್ನೊಂದು ಭ್ರಮೆಯನ್ನ ಅವನು ಏನು ಸೃಷ್ಟಿ ಮಾಡ್ತಾನೆ ಅಂತಂದ್ರೆ, ರಾಮ ದೂರದಲ್ಲೆಲ್ಲೋ ಇನ್ನೊಂದು ಹೆಣ್ಣಿನ ಜೊತೆಗೆ ಕುಳಿತಿದ್ದಾನೆ, ಇನ್ನೊಂದು ಹೆಣ್ಣಿನ ತೆಕ್ಕೆಯಲ್ಲಿ ಅವನು ಕುಳಿತಿದ್ದಾನೆ. ಸೀತೆ ಸಾವನ್ನಪ್ಪಿದ್ದಾಳೆ. ಒಂದು ಕಡೆಗೆ ರಾಮ ಬೇರೆ ಹೆಣ್ಣಿನ ಪರಸ್ತ್ರೀಯ ಸಂಪರ್ಕದಲ್ಲಿ ಕುಳಿತಿದ್ದಾನೆ ಮತ್ತು ಸೀತೆ ಸಾವನ್ನಪ್ಪಿದ್ದಾಳೆ. ಇಲ್ಲಿ ರಾಮ ಏಕಪತ್ನಿ ವ್ರತಸ್ಥ. ಹೀಗೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ರಾವಣ ಸೃಷ್ಟಿಸಿದ ಒಂದು ಮಾಯಾ ಪ್ರಪಂಚ. ಆಗ ಸೀತೆ ಕಿರ್ಚ್ಕೊಳ್ತಾಳೆ, ರಾಮ ನಾನು ಸತ್ತಿಲ್ಲ, ನಾನು ಬದುಕಿದ್ದೇನೆ ಅಂತ ಹೇಳಿ ಕಿರ್ಚ್ಕೊಳ್ತಾಳೆ. ಅಷ್ಟರಲ್ಲಿನೇ ಆ ರಾಮನ ಚಿತ್ರ ಏನಾಗತ್ತೆ, ರಾವಣನಾಗಿ ಪರಿವರ್ತನೆ ಆಗತ್ತೆ. ರಾಮನ ಚಿತ್ರ ರಾವಣನಾಗಿ ಪರಿವರ್ತನೆ ಆಗತ್ತೆ. ಅವನ ಅಟ್ಟಹಾಸದಿಂದ ನಗೋದು, ಅಬ್ಬರದಲ್ಲಿ ನಗ್ತಕ್ಕಂಥದ್ದು, ಓಡಿ ಹೋಗಿ ಭೂಮಂಡಲವನ್ನೇ ಅಲ್ಲಾಡಿಸ್ತಕ್ಕಂಥದ್ದು, ಪ್ರತಿಯೊಂದನ್ನು ಸೂರ್ಯಮಂಡಲ, ಚಂದ್ರಮಂಡಲ, ಇಡೀ ಬ್ರಹ್ಮಾಂಡವನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾನೆ. ಅವನು ಹೋದಲ್ಲೆಲ್ಲ ಸೀತಾಮಾತೆ ಹೋಗ್ತಾಳೆ, ಇಲ್ಲ ರಾವಣ, ನಾನು ಇದೆಲ್ಲವನ್ನು ಕಾಪಾಡ್ತೇನೆ, ನಾನು ಪ್ರೀತಿಯಿಂದ ವಾಸಿ ಮಾಡ್ತೇನೆ ಅಂತ ಹೇಳ್ತೀನಿ. ನೀನೆಷ್ಟು ಕೆಟ್ಟದ್ದನ್ನ ಮಾಡ್ತಾ ಇದ್ದೀಯಲ್ಲ, ಅದೆಲ್ಲವನ್ನು ಪ್ರಕೃತಿಯಲ್ಲಿ ಎಷ್ಟೊಂದು ನೀನು ಅಸಮಾನತೆಯನ್ನ ಉಂಟು ಮಾಡ್ತಾ ಇದ್ದೀಯಲ್ಲ, ಅದೆಲ್ಲವನ್ನು ನಾನು ಪ್ರೀತಿಯಿಂದ ವಾಸಿ ಮಾಡ್ತೇನೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು, ಅವನು ಸೃಷ್ಟಿಸಿದ ಆ ಮಾಯಾಜಾಲ, ಅದರ ಫಲವಾಗಿ ಇದೆಲ್ಲ ನಡೀತಾ ಇದೆ. ಇದೆಲ್ಲವನ್ನು ನೋಡಿ ಮಾತೆಗೆ ಸುಸ್ತಾಗ್ಬಿಡುತ್ತೆ. ಸೀತೆಗೆ ಸುಸ್ತಾಗಿ ಇನ್ನೇನು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಅವಳು ದೇಹ ತ್ಯಾಗ ಮಾಡ್ಲಿಕ್ಕೆ
ಕುಸಿದು ಬಿದ್ದು ಬಿಡ್ತಾಳಂತೆ. ಆಗ ಪಾರ್ವತಿ ಮಾತೆ ಬರ್ತಾಳೆ. ಅವಳ ಸಹಾಯದಿಂದ ಅವಳು ಮಾಡಿರ್ತಕ್ಕಂಥ ಸಹಾಯ ಏನು ಅಂತಂದ್ರೆ, ರಾಮಚಂದ್ರನನ್ನ ಮತ್ತೆ ಕರೆದುಕೊಂಡು ರಾಮಚಂದ್ರನ ಸಂಪರ್ಕಕ್ಕೆ ಅವಳನ್ನ ಕರೆದುಕೊಂಡು ಬಂದಿರ್ತಕ್ಕಂಥದ್ದು. ರಾಮನ ಸಂಪರ್ಕ ಉಂಟಾದಾಗ ಅವನ ಮಾತುಗಳನ್ನ ಕೇಳ್ತಾಳೆ ಸೀತೆ. ಆಗ ರಾಮನ ಮಾತು ಏನ್ ಹೇಳ್ತಾನೆ ಅಂತಂದ್ರೆ, ಇಡೀ ಬ್ರಹ್ಮಾಂಡವನ್ನು ಎತ್ತಿ ಹಿಡಿಯುವ ಶಕ್ತಿ ಇರುವುದು ನಿನಗೊಬ್ಬಳಿಗೆ ಮಾತ್ರ ಸೀತೆ. ಇಡೀ ಬ್ರಹ್ಮಾಂಡವನ್ನ ಎತ್ತಿ ಹಿಡಿತಕ್ಕಂಥ ಶಕ್ತಿ ಇರೋದು ನಿನಗೆ ಮಾತ್ರ. ನಿನಗೆ ಸಾಧ್ಯ ಇಲ್ಲ ಅಂತಂದ್ರೆ ಇನ್ನಾರಿಗೂ ಇಲ್ಲ. ನನಗೆ ಶಕ್ತಿ ನೀನೆ. ಇಡೀ ಸೌರಮಂಡಲ ಸೃಷ್ಟಿಯನ್ನು ಎತ್ತಿ ಹಿಡಿಯೋಳು ನೀನೊಬ್ಬಳೇ ಸೀತೆ ಎನ್ನುವ ಒಂದು ಮಾತು ಅವಳನ್ನ ಮತ್ತೆ ಎಬ್ಬಿಸಿ ಕೂಡಿಸುತ್ತೆ. ಮತ್ತೆ ಅವಳಿಗೆ ಪುನರ್ಜನ್ಮ ಆಗತ್ತೆ. ಹೀಗೆ ಸೋಮ ಹೇಳ್ತಾಳೆ, 2 ಬಾರಿ ಸೀತಾಮಾತೆಗೆ ಪುನರ್ಜನ್ಮ ಆಯ್ತು. ಒಂದು, ಅವಳು ಚಿಕ್ಕವಳಿರುವಾಗ ಕಾಡಿನಲ್ಲಿ ಹೋಗಿ ಧ್ಯಾನಕ್ಕೆ ಕುಳಿತಾಗ ಶ್ರೀರಾಮಚಂದ್ರ ಅವಳನ್ನ ಮರಳಿ ತಂದಿರ್ತಾನೆ. ಇನ್ನು 2ನೇದು, ಈ ಲಂಕೆಯಲ್ಲಿದ್ದಂತ ಈ ಪ್ರಸಂಗದಲ್ಲಿ ಅವಳು ನನಗಿನ್ನು ಸಾಧ್ಯ ಇಲ್ಲ ತನ್ನ ದೇಹವನ್ನ ತ್ಯಾಗ ಮಾಡ್ಬೇಕು ಅಂತ ಹೇಳಿ ಬಿಟ್ಟಾಗ ಅವನ ಮಾತಿನಿಂದ ಮತ್ತೊಮ್ಮೆ ಅವಳು ಮರಳಿ ಬರ್ತಾಳೆ ಅಂತಕ್ಕಂಥ ಮಾತುಗಳನ್ನ ಅವಳು ಹೇಳ್ತಾಳೆ. ಇಲ್ಲಿ ನಮ್ಮ ಸೋಮ ತುಂಬಾ ಸುಸ್ತಾಗ್ಬಿಟ್ಟಿದೆ. ಈ ಕಥೆಯನ್ನ ಹೇಳುವಾಗ ಅವಳಿಗೆ ಮುಂದುವರಿಯಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಇಡೀ ಸೌರಮಂಡಲವನ್ನ ಕಾಪಾಡುವ ಶಕ್ತಿ ನಿನಗೊಬ್ಬಳಿಗೆ ಇದೆ ಅಂತ ಹೇಳಿ ಶ್ರೀರಾಮಚಂದ್ರ ಹೇಳಿದಾಗ ಸೀತಾಮಾತೆ ಮತ್ತೆ ಮರಳಿ ತನ್ನ ದೇಹಕ್ಕೆ ಬರ್ತಾಳೆ, ಮತ್ತೆ ಈ ಜೀವಕ್ಕೆ ಬರ್ತಾಳೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾಳೆ. ಅವಳು ತುಂಬಾ ಸುಸ್ತಾಗಿ ಹೋಗಿದ್ದಾಳೆ. ಈ ಅಧ್ಯಾಯ, ಈ ತ್ಯಾಗದ ಕಥೆ, ಈ ಶೋಷಣೆ ಕಥೆ ಹೇಳುವಾಗ ಸೋಮ ತುಂಬಾ ಸುಸ್ತಾಗ್ತಾಳೆ. ಇದು ಸೀತೆಯ ಕಥೆ. ಇದೆಲ್ಲ ಹೇಗೆ ಗೊತ್ತಾಯ್ತು ಅಂತ ಹೇಳಿ ನಮ್ಮ ಅನಸೂಯ ಕೇಳ್ತಾಳೆ. ಇದೆಲ್ಲ ಕಥೆ ನಿನಗೆ ಹೇಗೆ ಗೊತ್ತು? ಇದು ಎಷ್ಟೋ ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥದ್ದು. ಇದನ್ನ ಯಾರು ನಿನಗೆ ಹೇಳಿದ್ರು ಅಂತ ಹೇಳಿ ಕೇಳ್ತಾಳೆ. ಆಗ ಸೋಮ ಈ ಎಲ್ಲ ಕಥೆಯನ್ನ ಹೇಳಿದವನು ಮಹಾನ್ ರಾಮ ಭಕ್ತನಾಗಿರ್ತಕ್ಕಂಥ ಹನುಮಂತ, ಆಂಜನೇಯ ಅಂತ ಹೇಳಿ ಹೇಳ್ತಾರೆ. ಹನುಮಂತನ ದಿವ್ಯ ಶಕ್ತಿಯಿಂದಲೇ ಮಾತೆ ಮತ್ತು ಶ್ರೀರಾಮರು ಒಂದಾಗಿದ್ದು, ಇದೆಲ್ಲವನ್ನು ಹೇಳಿದ್ದು ಆ ಮಹಾನ್ ಭಕ್ತ, ರಾಮ ಭಕ್ತ ಹನುಮಂತ. ಮಾತೆಯೆಂದು ತನ್ನ ಸಾಧನೆಯನ್ನ ಯಾರ ಬಳಿನೂ ಹೇಳ್ಕೊಂಡಿಲ್ಲ, ರಾಮನ ಬಳಿನೂ ಹೇಳ್ಕೊಂಡಿಲ್ಲ. ಯಾರು ನೋಡ್ಲಿ ಬಿಡ್ಲಿ ತನ್ನ ಕರ್ತವ್ಯವನ್ನ ತಾನು ಮಾಡ್ಕೊಂಡು ಹೋಗ್ತಾ ಇದ್ಲು. ಈ ಎಲ್ಲ ಕಥೆಯನ್ನು ಹೇಳಿದ್ದು ಮಾತೆಯ ಅತ್ಯಂತ ಪ್ರೀತಿಯ ಮಗ ಹನುಮಂತ, ಆಂಜನೇಯ ನನಗೆ ತಿಳಿಸಿ ಹೇಳಿದ್ದಾನೆ. ಆ ಹನುಮಂತ ಯಾರು? ಆ ಹನುಮಂತ ಸ್ವತಃ ಮಹಾದೇವನೇ ಹನುಮಂತನ ರೂಪದಲ್ಲಿ ಬಂದು ಮಾತೆಗೆ ಸಹಾಯ ಮಾಡಿರ್ತಾನೆ. ಆ ಶಿವನ ಒಂದು ಪ್ರತೀಕ, ಆ ಮಹಾದೇವನ ಒಂದು ರೂಪ ಇವನಾಗಿರ್ತಾನೆ. ಅವನೇ ಹನುಮಂತನ ರೂಪದಲ್ಲಿ, ಆಂಜನೇಯನ ರೂಪದಲ್ಲಿ ಬಂದು ಇವಳಿಗೆ ಸಹಾಯ ಮಾಡಿರ್ತಾನೆ. ಇವನು ವಾನರ ವಂಶದಲ್ಲಿ ಹುಟ್ಟಿ ಬಂದಿರ್ತಕ್ಕಂಥವನು. ವಾನರ ವಂಶದಲ್ಲಿ ಆ ಕಿಷ್ಕಿಂಧ ರಾಜ್ಯದಲ್ಲಿ ವಾಸಿಸ್ತಕ್ಕಂಥ ಒಂದು ಆದಿವಾಸಿ ಜನಾಂಗ ವಾನರ ಜನಾಂಗ. ಆ ವಾನರ ಜನಾಂಗದಲ್ಲಿ ಹುಟ್ಟಿ ಬಂದಿರ್ತಕ್ಕಂಥ ಈ ಆಂಜನೇಯನೇ ನಮ್ಮ ಸೀತಾಮಾತೆಯ ಮಗ, ಅವನ ಪುತ್ರ, ಅತ್ಯಂತ ಅಜ್ಞಾಧಾರಿಯಾಗಿರ್ತಕ್ಕಂಥ ಪುತ್ರ. ಅವಳು ಬಯಸಿದ್ರೆ ಬ್ರಹ್ಮಾಂಡದ ಕೊನೆಯವರೆಗೂ ಪ್ರಯಾಣ ಮಾಡ್ಲಿಕ್ಕೆ ಅವ ಸಿದ್ಧ ಇದ್ದ. ಮಾತೆ ದೇಹ ಬಿಟ್ಟ ನಂತರ ಈ ಕಥೆಯನ್ನ ನನಗೆ ಅವನೇ ಹೇಳಿದ್ದಾನೆ ಅಂತಕ್ಕಂಥ ಮಾತುಗಳನ್ನ ಸೋಮ ಹೇಳ್ತಾಳೆ. ಇಲ್ಲಿಗೆ ಸೋಮ ತುಂಬಾ ಸುಸ್ತಾಗ್ಬಿಟ್ಟಿದ್ದಾಳೆ. ಮುಂದಿನ ಕಥೆಯನ್ನ ನಾವು ಮತ್ತೆ ನಾಳೆ ನೋಡೋಣ ಅಂತ ಹೇಳಿ ಹೇಳ್ತಾಳೆ. ನಾವು ಇಲ್ಲಿಗೆ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು. ಧ್ಯಾನಕ್ಕೆ ಕುಳಿತುಕೊಳ್ಳೋಣ. ದಯವಿಟ್ಟು ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಹಾಕೊಳ್ರಿ. ಕನ್ನಡಕವನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ,
ನಮ್ಮೆಲ್ಲರ ಚೈತನ್ಯ ಶಕ್ತಿಯಾದ ಮಹಾವತಾರ್ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಎಲ್ಲ ಋಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನೂ ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ, ಅವರೆಲ್ಲರೂ ನಮ್ಮ ಜೊತೆಗೆ ಜ್ಯೋತಿ ಸ್ವರೂಪದಲ್ಲಿ ಬಂದು ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸುತ್ತ, ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ, ಪ್ರಕೃತಿ ಸಹಜವಾದ ಶ್ವಾಸವನ್ನ ಗಮನಿಸಿ ಮಾಸ್ಟರ್ಸ್. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನ ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ ಮಾಸ್ಟರ್ಸ್. ಪ್ರತಿಯೊಂದು ಉಸಿರು ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ಒಂದನ್ನು ಬಿಡದೆ ಗಮನಿಸಿ, ಅದರ ಬಿಸಿ ತಂಪನ್ನ ಅನುಭವಿಸಿ ಮಾಸ್ಟರ್ಸ್. ಉಸಿರನ್ನ ಒಳಗೆ ತೆಗೆದುಕೊಂಡಾಗ ತಂಪು ಅನುಭವ, ಹೊರಗೆ ಬಿಟ್ಟಾಗ ಬಿಸಿ ಅನುಭವ ಆಗುತ್ತೆ. ಅದನ್ನು ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೊತ್ತಿ ಮತ್ತೆ ಉಸಿರಾಟದ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ನಿಮ್ಮ ಗಮನ ಉಸಿರಾಟದ ಮೇಲೆ ಇದ್ದಾಗ ಯಾವ ಆಲೋಚನೆಗಳು ಬರುವುದಿಲ್ಲ. ಆಲೋಚನಾರಹಿತ ಸ್ಥಿತಿಯಲ್ಲಿ ಮನಸ್ಸು ಪ್ರಶಾಂತವಾಗಿರುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ನಮ್ಮ ಧ್ಯಾನ ಬಿಂದು, ಅದುವೇ ನಮ್ಮ ಶೂನ್ಯ ಬಿಂದು, ಅದುವೇ ನಾವು ತಲುಪಬೇಕಾದ ಗಮ್ಯ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಮಾಸ್ಟರ್ಸ್. ಅಲ್ಲಿಯೇ ನಮ್ಮ ಆಂತರಿಕ ಜಗತ್ತು, ಒಳ ಜಗತ್ತಿನ ಹೆಬ್ಬಾಗಿಲು ತೆರೆದುಕೊಳ್ಳುತ್ತೆ, ನಮಗಾಗಿ ತೆರೆದುಕೊಳ್ಳುತ್ತವೆ. ಅಲ್ಲಿ ಪ್ರವೇಶಿಸಿ. ಅನುಭವಿಸಿ. ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಶಬ್ದಗಳನ್ನು ಆಲಿಸಿ ಮಾಸ್ಟರ್ಸ್. ನಿಮ್ಮ ಹೃದಯದ ಬಡಿತವನ್ನು ಆಲಿಸಿ, ನಿಮ್ಮ ರಕ್ತ ಪರಿಚಲನೆಯನ್ನು ಆಲಿಸಿ, ನಿಮ್ಮ ಉಸಿರಾಟದ ಏರಿಳಿತವನ್ನು, ಅವು ಎಲ್ಲಿ ಶುರು ಆಗುತ್ತೆ, ಎಲ್ಲಿ ಹೋಗಿ ತಲುಪುತ್ತೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನ ಗಮನಿಸಿ ಮಾಸ್ಟರ್ಸ್.
ಜೀರುಂಡೆಯ ನಾದವನ್ನ ಗಮನಿಸಿ. ದಿನದ 24 ಗಂಟೆ ನಿರಂತರವಾಗಿ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದ, ಅದೇ ಓಂಕಾರ ನಾದದ ಮೂಲ. ಅದನ್ನ ಗಮನಿಸಿ ಮಾಸ್ಟರ್ಸ್. ಘಂಟಾನಾದವನ್ನ ಗಮನಿಸಿ, ಓಂಕಾರ ನಾದವನ್ನ ಆಲಿಸಿ. ಎಷ್ಟು ಸೂಕ್ಷ್ಮಗಳನ್ನು ಆಲಿಸಲು ನೀವು ಪ್ರಯತ್ನಿಸುತ್ತೀರೋ ಅಷ್ಟು ಒಳ ಜಗತ್ತಿನ ಆಗುಹೋಗುಗಳು, ಮೇಲ್ ಜಗತ್ತಿನ ಆಗುಹೋಗುಗಳು ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮ. ಧ್ಯಾನ ಆಳವಾದಂತೆ ಉಸಿರು ನಿಧಾನವಾಗ್ತಾ ಇದೆ. ನಿಧಾನವಾಗುತ್ತಾ ನಮ್ಮ ಉಸಿರು ಚಿಕ್ಕದಾಗುತ್ತಾ ಭ್ರೂ ಮಧ್ಯದಲ್ಲಿ ಬಂದು ಸ್ಥಿರಗೊಳ್ಳುತ್ತೆ ಮಾಸ್ಟರ್ಸ್. ಅಲ್ಲಿ ನಮ್ಮ ಆಜ್ಞಾಚಕ್ರ ಜಾಗೃತ ಆಗುತ್ತೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ಕಾಣಿಸುತ್ತವೆ. ಅವುಗಳನ್ನ ಅನುಭವಿಸಿ ಮಾಸ್ಟರ್ಸ್, ಆನಂದಿಸಿ. ಆಳವಾದ ಧ್ಯಾನವೆಂಬ ಆಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆನಂದಿಸಿ, ಅನುಭವಿಸಿ. ಆನಂದ, ಬ್ರಹ್ಮಾನಂದವನ್ನು ಪಡೆಯಿರಿ.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. ದಯವಿಟ್ಟು ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್. Thirty seconds. Ten seconds.
5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಳ್ಳಿ ಮಾಸ್ಟರ್ಸ್. ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣಿನ ಮೇಲಿನ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಜೊತೆಗೆ ಧ್ಯಾನ ಮಾಡಿದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಯಾರಾದ್ರೂ ಶೇರ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ರಿ. ಹಲೋ. ಹಲೋ ರೀ ಮೇಡಮ್. ಮೇಡಮ್ ಹೇಳ್ರಿ. ಏನಿಲ್ಲ, ಅದೇ ಸೀತಾಯಣದ್ದೆ ಬಹಳ ಚಂದ ಬರ್ಲಿಕ್ಕತ್ತದ. ಎಷ್ಟೊಂದು ಹಿಂಗ ಆಶ್ಚರ್ಯಕರ ಒಂಥರ ಡಿಫ್ರೆಂಟ್ ಇರ್ತದಲ್ರಿ ಮೇಡಮ್. ಹೌದ್ರಿ ಮೇಡಮ್. ಎಲ್ಲಾ ಪೂರ್ವ ಅಂದ್ರೆ ಗೊತ್ತಿದ್ದು ರಾವಣನ್ ಜೊತೆ ಹೋಗಿದ್ದು ಗೊತ್ತಿದ್ದು ಎಲ್ಲ ಅದು ಅವಾಗ ಗೊತ್ತಿರ್ಲಿಲ್ಲ ನಮಗೆ ಇಷ್ಟು ದಿವಸ. ಈಗ ಗೊತ್ತಿಲ್ಲದೆ ಏನೇನೋ ಕೆಲ್ಸಗಳು ಮಾಡ್ಬಿಡ್ತೀವಿ. ಅಲ್ಲಿ ಮುಂದೆ ಅಪಾಯದ ಅಂತಂದಾಗ ಹೋಗೋದು ಎಷ್ಟು ಕಷ್ಟ ಅಲ್ಲ. ಅದಕ್ಕಾಗಿ ಹೌದ್ರಿ, ಬಹಳ ಕೆಟ್ಟ ಅನಸ್ತದ್ರಿ ಮೇಡಮ್. ನಮಗೂ ಅದು ಕೇಳಿ ಒಂಥರ ಬಹಳ ತ್ರಾಸ ಅನಸ್ತದ. ಆಕಿಗ್ ದುಃಖ ಆದಾಗ ಧ್ಯಾನ ಏನಿಲ್ಲ, ಜಸ್ಟ್ ಉಸಿರಿನ ಮೇಲೆ ಗಮನ ಇಟ್ಟಿದ್ದೀರಿ. ಏನ್ ದೃಶ್ಯಾವಳಿ ಏನ್ ಕಾಣಿಸ್ಲಿಲ್ಲ. ಮತ್ತೆ ಬೇರೆಯವ್ರು ಶೇರ್ ಮಾಡ್ಕೊಳ್ಳಿ. ಓಕೆ ಮೇಡಮ್. ಮತ್ತೆ ಯಾರು ಶೇರ್ ಮಾಡ್ಕೊಳ್ತೀರಿ? ಗಂಗಾ. ಹಲೋ. ಇನ್ನ ಧ್ಯಾನದಿಂದ ಹೊರಗೆ ಬಂದಂಗ ಕಾಣಿಸಲ್ಲ. ಶೋಭಾ. ಇವ್ರು ಸರೋಜ ಇದ್ದಂಗ ಕಾಣಿಸ್ತಾರೆ. ವಿಜಯಲಕ್ಷ್ಮಿ ಬಂದಿಲ್ಲೇನೋ? ಬಂದಿದ್ರು ಸ್ವಲ್ಪ ಹೊತ್ತು, ಯಾಕೋ ಮತ್ತೆ ಡಿಲೀಟ್ ಆದ್ರು. ಯಾಕನೋ ಬಂದಿದ್ರು, ಏನಾಯ್ತು ಗೊತ್ತಿಲ್ಲ. ಹಲೋ. ಬಹುಶಃ ಅವ್ರಿನ್ನ ಧ್ಯಾನದಿಂದ ಹೊರಗೆ ಬಂದಿಲ್ಲ. ಓಕೆ, ಏನು ಶೇರಿಂಗ್ ಇಲ್ಲ ಅಂದ್ರೆ ಮುಗಿಸ್ಬಿಡ್ರಿ ಮೇಡಮ್. ಓಕೆ, ನಾಳೆ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿಬಡಿ.